ಈ ಕಟ್ಗಿ ಒಲಿಗಳು ಎಲ್ಲರ ಹೋದ್ರಿ, ಮತ್ತೆ ಯಾಕೆ ಹೋದ್ವು ಅಂತ ಗೊತ್ತಾಗವಲ್ತು. ಕಟ್ಗಿ ಒಲಿಯಿಂದ ಹೊಗೆ ಬರ್ತೈತಿ, ಅದು ತ್ರಾಸ ಮಾಡ್ತೈತಿ ಅಂತ ಹೇಳಿ ಹೊಗಿನ ಹೊರಗೆ ಹಾಕಕ್ ಹೋಗಿ ಒಲಿನ ಹೊರಗೆ ಹಾಕ್ದಂಗ ಆಗೈತಿ. ಈ ಒಲಿಗಳು ಬರೀ ಅಡ್ಗೆ ಮಾಡೋದು ಅಷ್ಟ ಅಲ್ರಿ, ಬಾಂಡೆ ತಿಕ್ಕಾಕ ಬೂದಿನೂ ಕೊಡ್ತಿದ್ವು, ಹೊಲಕ್ಕ ಬೂದಿ ರೂಪದೊಳಗ ಮೈಕ್ರೋ ನ್ಯೂಟ್ರಿಯೆಂಟು ಕೊಡ್ತಿದ್ವು. ಅಷ್ಟ ಅಲ್ದ ಹೊಲ್ದಾಗ ಬೆಳೆದಿದ್ದ ಹತ್ತಿ ಕಟ್ಗಿ, ತೊಗರಿ ಕಟ್ಗಿ ಇವುಗಳನ್ನೆಲ್ಲ ಕರೆಕ್ಟಾಗಿ ಬಳಕೆ ಮಾಡಕ್ಕೂ ಹಸ್ತಿತ್ತು. ಹಳ್ಳಿಯಾಗಿನ 4 ಮಂದಿಗೆ ನೌಕರಿನೂ ಕೊಡ್ತಿತ್ತು. ಇಷ್ಟ ಯಾಕ್ರಿ, ಈ ಭೂಮಿ ಹೊಟ್ಟಾಗಿಂದ ಏನು ಎಣ್ಣೆ ತೆಗಿತೀವಲ್ಲ, ಪೆಟ್ರೋಲು ಡೀಸೆಲ್ಲು, ಅದನ್ನ ಸುಟ್ಟು ಮನಿಗೆ ಬೆಂಕಿ ಇಟ್ಕೊಳ್ಳೋದು ತಪ್ತಿತ್ತು. ಬಿಡೋ ಮಾರ, ನಿಂದೇನು ಹಚ್ಚಿ ಹಿಂಗ ಕುಂತ್ರ ನಾವ್ ಯಾವಾಗ ಮಾಡರ್ನ್ ಆಗೋದು ಅಂದ್ರನ. ಮಾಡರ್ನ್ ಆಗಾಕೇನು ಬ್ಯಾಡ ಅಂದಿಲ್ರಿಪ್ಪ, ನಾವು ಹೊಗಿನ ಹೊರಗೆ ಹಾಕಕ್ಕ ಇವತ್ತಿನ ದಿವ್ಸಕ್ಕೆ ಹೊಂದ್ಕೊಳ್ಳೋ ಹಂಗ ಕಟ್ಗಿ ಒಲಿನ ಯಾಕೆ ತಯಾರು ಮಾಡಬಾರ್ದಿತ್ತು. ನೋಡ್ರಿ, ಇವತ್ತಿಗೂ ನಮ್ಗೆ ಕಟ್ಗಿ ಮೇಲೆ ಬೆನ್ಸಿದ ತಂದೂರಿ ರೊಟ್ಟಿನ ಬೇಕು, ಬಾರ್ಬೇಕ್ಯೂ ಬೇಕು. ಆದ್ರೆ ಮನ್ಯಾಗ ಒಲಿ ಇದ್ರೆ ತ್ರಾಸ ಆಗತ್ತಲ್ಲ. ನಾವು ಕಲ್ತವ್ರು ಬಹಳನ ಕಲ್ತ್ ಬಿಟ್ವೇನೋ ಅಂತ. ಹಿಂಗಾಗೆ ಬುಡಕ ಬೆಂಕಿ ಬಿದ್ರು ಆರ್ಸಕ್ ಗೊತ್ತಾಗೋಲ್ದು. ಯಾಕೆ ಹೇಳ್ರಿ, ನಮ್ ಬೆಂಕಿಗೆ ಹೊಗೆ ಇಲ್ಲಲ್ರಿ.